2020 KPSC KS ಪ್ರಶ್ನೆ ಪತ್ರಿಕೆ 2 ಕೇಳಿರುವಂತಹ ಪ್ಯಾಸೇಜ್ ಇದು. ಲೆಟ್ ಸಿ ಏನು ಕೇಳಿದ್ದಾರೆ ಅಂತ. ಸೊ ಯಾವ ರೀತಿ ಓದಬೇಕಪ್ಪ ಅಂದರೆ, ಎಂಬಲಿಷಿಂಗ್ ದ ಟ್ರುತ್ ಅಕರ್ಸ್ ವೆನ್ ಎ ಪರ್ಸನ್ ಆ್ಯಡ್ಸ್ ಫಿಕ್ಟಿಷಿಯಸ್ ಡೀಟೇಲ್ಸ್ ಆರ್ ಎಕ್ಸಾಜರೇಟ್ಸ್ ಫ್ಯಾಕ್ಟ್ಸ್ ಅಥವಾ ಟ್ರೂ ಸ್ಟೋರೀಸ್. ಇಲ್ಲಿ ಎಂಬಲಿಷಿಂಗ್ ದ ಟ್ರುತ್ ಅಂದರೆ ಸತ್ಯವನ್ನು ಅದ್ದೂರೀಕರಿಸುವುದು ಅಂತ. ಎಂಬಲಿಷಿಂಗ್ ಅಂದರೆ ಅದ್ದೂರೀಕರಣ ಮಾಡೋದು ಅಂದರೆ ಏನಪ್ಪ ಅಂದರೆ, ಯಾವಾಗ ಒಬ್ಬ ವ್ಯಕ್ತಿ ಕಾಲ್ಪನಿಕ ವಿವರ ಸೇರಿಸುವುದು, ಓಕೆ, ಫಿಕ್ಟಿಷಿಯಸ್ ಡೀಟೇಲ್ಸು. ಎಕ್ಸಾಜರೇಟ್ ಅಂದರೆ ಉತ್ಪ್ರೇಕ್ಷಿಸೋದು ಕಥೆಗಳನ್ನು, ಓಕೆ, ಸತ್ಯದ ಕಥೆಗಳನ್ನು ಎಕ್ಸಾಜರೇಟ್ ಮಾಡೋದು ಅಂದರೆ ಉತ್ಪ್ರೇಕ್ಷಿಸೋದು, ಓಕೆ. ವಿಚ್ ಸಿಚುವೇಶನ್ ಬಿಲೋ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಎಂಬಲಿಷಿಂಗ್ ದ ಟ್ರುತ್. ಸತ್ಯವನ್ನು ಅದ್ದೂರೀಕರಿಸುವುದಕ್ಕೆ ಉತ್ತಮವಾದಂತಹ ಉದಾಹರಣೆ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ 4 ಸಿಚುವೇಶನ್ಸ್ಗಳು ಕೊಟ್ಟಿರ್ತಾರೆ. ನಾವು ಈ ಡಿಸ್ಕ್ರಿಪ್ಷನ್ನಿಗೆ ಸರಿಯಾದಂತಹ ಆನ್ಸರನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಲೆಟ್ಸ್ ಗೋ ಫಾರ್ ಆಪ್ಷನ್ 1. ಇಸಾಬೆಲ್ ಗೋಸ್ ಟು ದ ಥಿಯೇಟರ್ ಅಂಡ್ ದ ನೆಕ್ಸ್ಟ್ ಡೇ ಶಿ ಟೆಲ್ಸ್ ಹರ್ ಕೋವರ್ಕರ್ಸ್ ದಟ್ ದ ಪ್ಲೇ ವಾಸ್ ಎಕ್ಸಲೆಂಟ್. ಇಸಾಬೆಲ್ ಅನ್ನೋಳು ರಂಗಮಂದಿರಕ್ಕೆ ಹೋಗ್ತಾಳಂತೆ. ತಿರುಗಿ ಮಾರನೇ ದಿನ ತನ್ನ ಸಹೋದ್ಯೋಗಿಗಳಿಗೆ ನಾಟಕ ಚೆನ್ನಾಗಿದೆ ಅಪ್ಪ ಅಂತ, ಅತ್ಯುತ್ತಮವಾಗಿದೆ ಅಂತ ಹೇಳ್ತಾಳೆ. ಸೊ ಇಲ್ಲೇನು ಎಕ್ಸಾಜರೇಟ್ ಮಾಡ್ತಿಲ್ಲ, ರಿವ್ಯೂ ಕೊಡ್ತಿದ್ದಾಳೆ, ಓಕೆ. ಇದು ಸತ್ಯ ಇದೆ. ದಿಸ್ ಈಸ್ ನಾಟ್ ಎಕ್ಸಾಜರೇಷನ್, ಓಕೆ. ನೆಕ್ಸ್ಟ್, ದ ರಿಯಲ್ಟರ್ ಡಿಸ್ಕ್ರೈಬ್ಸ್ ದ ಹೌಸ್ ವಿಚ್ ಈಸ್ 11 blocks ಅವೇ ಫ್ರಮ್ ದ ಓಷನ್ ಆ್ಯಸ್ ಪ್ರೈಮ್ ವಾಟರ್ ಫ್ರಂಟ್ ಪ್ರಾಪರ್ಟಿ. ಇಲ್ಲಿ ಮನೆ ದಳ್ಳಾಳಿ ಮನೆ ಸಾಗರದಿಂದ 11 ಬ್ಲಾಕಷ್ಟು ದೂರ ಇದ್ದರೂ ಇದು ಸಾಗರದ ಹತ್ರನೇ ಇದೆ ಮನೆ ಅಂತ ವಿವರಿಸ್ತಿದ್ದಾನೆ, ಅಥವಾ ಸಾಗರಮುಖಿ ಸ್ವತ್ತು ಅಂತ ಹೇಳ್ಬಿಡ್ತಾನೆ. ರಿಯಲ್ ಎಸ್ಟೇಟು ಇವರು ಇಲ್ಲಿ ಬ್ರೋಕರ್ಗಳು ಎಕ್ಸ್ಟ್ರಾಡಿನರಿ ಹೇಳ್ಬಿಡ್ತಾರೆ. ಸೊ ಎಕ್ಸಾಜರೇಟ್ ಮಾಡ್ತಿದ್ದಾರೆ ಇಲ್ಲಿ. ಲೆಟ್ ಸಿ ಥರ್ಡ್ ಸ್ಟೇಟ್ಮೆಂಟ್ ಏನು ಹೇಳ್ತಿದ್ದಾರೆ ಅಂತ. ನಾವು ನಮ್ಮ ಪ್ರಕಾರ ಇದು ಎಕ್ಸಾಜರೇಷನ್ಗೆ ಪಕ್ಕಾ ಉದಾಹರಣೆ. ಬಟ್ ಇವೆರಡು ಸ್ಟೇಟ್ಮೆಂಟು ಓದಾದಮೇಲೆ ನೀವು ಫೈನಲ್ ಡಿಸಿಷನ್ ತೊಗೊಬೇಕಾಗುತ್ತೆ. ಓಕೆ, ಆಪ್ಷನ್ 3. ಡ್ಯೂರಿಂಗ್ ದ ಜಾಬ್ ಇಂಟರ್ವ್ಯೂ, ಫ್ರೆಡ್, ಹೂ ಹ್ಯಾಸ್ ಬೀನ್ ಟೀಚಿಂಗ್ ಎಲಿಮೆಂಟ್ರಿ ಸ್ಕೂಲ್ ಫಾರ್ 10 years, ಡಿಸ್ಕ್ರೈಬ್ಸ್ ಹಿಮ್ಸೆಲ್ಫ್ ಆ್ಯಸ್ ಎ ವೆರಿ ಎಕ್ಸ್ಪೀರಿಯನ್ಸ್ಡ್ ಟೀಚರ್. ಒಂದು ಉದ್ಯೋಗ ಸಂದರ್ಶನದಲ್ಲಿ ಫ್ರೆಡ್ ಅನ್ನೋನು ತಾನು ಪ್ರಾಥಮಿಕ ಶಾಲೆಗಳಲ್ಲಿ ಒಂದು 10 ವರ್ಷ ಬೋಧನೆ ಮಾಡಿನಪ್ಪ, ನಾನು ಅನುಭವಿ ಶಿಕ್ಷಕ ಅಂತ ತನ್ನನ್ನು ತಾನು ಬಣ್ಣಿಸ್ತಾನೆ. ಇದ್ರಾಗೇನು ತಪ್ಪಿಲ್ಲ, ಅವನದು ಎಕ್ಸ್ಪೀರಿಯನ್ಸ್ ಇದೆ, ನಾನೊಂದು ಅದ್ಭುತ ಶಿಕ್ಷಕ ಅಂತ ಹೇಳ್ಕೊಳ್ತಿದ್ದಾನೆ. ದಿಸ್ ಈಸ್ ನಾಟ್ ಎ ಎಂಬಲಿಷ್ಮೆಂಟ್, ದಿಸ್ ಈಸ್ ಎ ಫ್ಯಾಕ್ಟ್ ಅಗೇನ್. ದ ಬಾಸ್ಕೆಟ್ಬಾಲ್ ಕೋಚ್ ಸೇಸ್ ಇಟ್ ಈಸ್ ಲೈಕ್ಲಿ ದಟ್ ಓನ್ಲಿ ದ ಮೋಸ್ಟ್ ಟ್ಯಾಲೆಂಟೆಡ್ ಪ್ಲೇಯರ್ಸ್ ವಿಲ್ ಗೆಟ್ ಎ ಕಾಲೇಜ್ ಸ್ಕಾಲರ್ಶಿಪ್. ಈ ಬಾಸ್ಕೆಟ್ಬಾಲ್ ತರಬೇತುದಾರ ಅತ್ಯಂತ ಪ್ರತಿಭಾನ್ವಿತ ಆಟಗಾರರಿಗೆ ಅಷ್ಟೇ ವಿದ್ಯಾರ್ಥಿ ವೇತನ ದೊರೆಯುತ್ತದಪ್ಪ ಅಂತ ಹೇಳ್ತಿದ್ದಾರೆ. ಸೊ ಮೆರಿಟ್ ಸಿಸ್ಟಮ್ ಬಗ್ಗೆ ಮಾತಾಡ್ತಿದ್ದಾರೆ, ಮತ್ತು ರೂಲ್ಸ್ ಕೂಡ ಇರ್ಬೋದು, ಲೈಕ್ ಯಾರು ಟ್ಯಾಲೆಂಟೆಡ್ ಇರ್ತಾರೋ ಅವರಿಗೆ ನಾವು ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ. ಸೊ ಇದು ಎಗೇನ್ ಫ್ಯಾಕ್ಟ್ ಆಗುತ್ತೆ. ಇದು ಎಂಬಲಿಷ್ಮೆಂಟ್ ಅಂದರೆ ಸತ್ಯವನ್ನು ಉತ್ಪ್ರೇಕ್ಷಣೆ ಮಾಡ್ತಾ ಇಲ್ಲ ಇಲ್ಲಿ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ಇದೆ, ಮನೆ ದಲ್ಲಾಳಿ ಸಾಗರದ ಹತ್ರನೇ ಇದೆ ನಿಮ್ಮದು ಮನೆ ಬಾಡಿಗೆಗಿದೆ ಅಂತ ಲೈಕ್ ಮಿಸ್ಲೀಡಿಂಗ್ ಮಾಡ್ತಿದ್ದಾರೆ. ದಿಸ್ ಈಸ್ ಎಂಬಲಿಷಿಂಗ್ ದ ಟ್ರುತ್, ಅಥವಾ ಫಿಕ್ಟಿಷಿಯಸ್ ಡೀಟೇಲ್ಸ್ ಹೇಳೋದು ಇಲ್ಲಿ, ಓಕೆ, ಕಾಲ್ಪನಿಕ ವಿವರ ಸೇರಿಸೋದು. ಸೊ ಈ ರೀತಿಯಾಗಿ ನೀವು ಸಮಾಧಾನದಾಗೆ ಆನ್ಸರ್ಸ್ ಪಿಕ್ ಮಾಡಬೇಕು. 2 ಮಾರ್ಕ್ಸಿಗೆ ದಿಸ್ ಕ್ವಶನ್ ಈಸ್ ಫಾರ್, ಓಕೆ. ಲೆಟ್ಸ್, ನಿಮಗೆ ಯಾರಿಗೂ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡೋದು ಕಷ್ಟ ಆಗ್ತಿದೆ, PSIಗೆ ಯಾವ ರೀತಿ ಟ್ರಾನ್ಸ್ಲೇಷನ್ ಸ್ಕಿಲ್ಸ್ ಕಲಿಬೇಕು ಅಂತ ನೆಕ್ಸ್ಟ್ ಮುಂದಿನ ಬರುವಂತಹ ವೀಡಿಯೋಗಳಲ್ಲಿ ಹೇಳ್ಕೊಡ್ತೀವಿ. ನೆಕ್ಸ್ಟ್ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಕಮೆಂಟ್ ಮಾಡಿ. ದಯವಿಟ್ಟು ನೀವು ನಿಮ್ಮ ಫ್ರೆಂಡ್ಸಿಗೆ ಸಬ್ಸ್ಕ್ರೈಬ್ ಮಾಡಿಸಿ. ಥ್ಯಾಂಕ್ ಯು ಸೋ ಮಚ್.